ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂತಹ ವದಂತಿಯ ಹಿನ್ನೆಲೆಯಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಸರದಿ ಸಾಲಲ್ಲಿ ಜನ ನಿಂತಿದ್ದಾರೆ ಪೆಟ್ರೋಲ್ ಡೀಸೆಲ್ಗಾಗಿ. ಪೆಟ್ರೋಲ್ನ ಹಾಕಿಸ್ಕೋಬೇಕು ವೆಹಿಕಲ್ಗೆ, ಮತ್ತೆ ಸಿಗುತ್ತಾ ಇಲ್ವೋ ಅನ್ನುವಂತಹ ಒಂದು ಆತಂಕದಿಂದಾನೇ ಬೆಳಗಾವಿಯಲ್ಲಿ ಜನ ಸಾಲುಗಟ್ಟಿ ನಿಂತು ವೇಟ್ ಮಾಡಿ ಇದೀಗ ಪೆಟ್ರೋಲ್ ಡೀಸೆಲ್ ಹಾಕಿಸ್ತಾ ಇದ್ದಾರೆ. ಈಗಾಗಲೇ ಸರದಿ ಸಾಲಲ್ಲಿ ನಿಂತ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಉಲ್ಲಂಘನೆ, ಗ್ರಾಹಕರ ನಡುವೆ ಗಲಾಟೆ ಆಗಿದೆ. ಹೆಲ್ಮೆಟ್ನಿಂದ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಗ್ರಾಹಕರು. ಮಧ್ಯಪ್ರವೇಶ ಮಾಡಿ ಪೊಲೀಸರು ಜಗಳವನ್ನ ಬಿಡಿಸಿದ್ದಾರೆ. ಈಗ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಪಿಎಂಸಿ ಪೊಲೀಸರು. ಈಗಾಗಲೇ ಬೆಳಗಾವಿಯ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವ ಕಾರಣಕ್ಕಾಗಿ ವೆಹಿಕಲ್ಗಳಲ್ಲಿ ವೇಟ್ ಮಾಡ್ತಾ ಇರುವಂತಹದ್ದು, ಪ್ರಯಾಣಿಕರಲ್ಲಿ ವೇಟ್ ಮಾಡ್ತಾ ಇರೋದು, ಚಾಲಕರು ವೇಟ್ ಮಾಡ್ತಾ ಇರೋ ದೃಶ್ಯಗಳು ಒಂದು ಕಡೆ ಆದರೆ, ಈ ಪೆಟ್ರೋಲ್ ಡೀಸೆಲ್ನ ವಿಚಾರದಲ್ಲೇ ಈಗ ಗಲಾಟೆ ಮಾಡಿಕೊಂಡಿದ್ದಾರೆ ಸ್ಥಳೀಯರು. ಅವರಿಬ್ಬರ ನಡುವೆ ಗಲಾಟೆ ಆಗಿರೋದು. ಆ ನಂತರ ಈಗ ಅವರನ್ನ ಸಮಾಧಾನ ಪಡಿಸಿದ್ರು ಪೊಲೀಸರು. ಇದೀಗ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮಧ್ಯಪ್ರವೇಶಿಸಿ ಜಗಳವನ್ನ ಬಿಡಿಸಿದ್ದಾರೆ ಪೊಲೀಸರು. ಈಗ ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂತಹ ವದಂತಿ ಎಫೆಕ್ಟ್ಗೆ ಕಾರಣ ಆಗ್ತಾ ಇದೆ ಅನ್ನೋದು. ಅನೇಕ ಕಡೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಸಾಲುಗಟ್ಟಿ ವೆಹಿಕಲ್ಗಳು, ನಿಮಗೆ ನಾವು ಟೂ ವೀಲರ್ ವೆಹಿಕಲ್ಗಳ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ನೋಡಿ. ಇನ್ನು ಸಿಗುತ್ತಾ ಇಲ್ವಾ ಅನ್ನುವಂತಹ ಆತಂಕದಲ್ಲೇ ಇದ್ರೆ ಒಂದ್ ಕಡೆ, ಮತ್ತೊಂದ್ ಕಡೆ ಈ ವಿಚಾರದಲ್ಲೇ ಗಲಾಟೆ ಮಾಡ್ಕೊಂಡಿದ್ದಾರೆ. ಗ್ರಾಹಕರ ನಡುವೆ ಗಲಾಟೆ ಆಗಿದೆ. ಆ ನಂತರ ಪೊಲೀಸರು ಬಂದು ಬಿಡಿಸಬೇಕಾಯಿತು. ಈಗ ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಪರದಾಟ. ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗಿದೆ. ಭಾರತ್ ಪೆಟ್ರೋಲ್ ಬಂಕ್ ಬಂದ್ ಆಗಿದ್ದು, ಪೆಟ್ರೋಲ್ ಡೀಸೆಲ್ ಇಲ್ಲದೆ ಈಗ ಬಂಕ್ ಕೂಡ ಬಂದ್ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಸಿಗದೆ ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂತಹ ವದಂತಿಯ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ವೆಹಿಕಲ್ಗಳು ನಿಂತಾ ಇದ್ರೆ, ಮತ್ತೊಂದು ಕಡೆ ಬಂಕ್ಗಳಲ್ಲಿ ನಿಜವಾಗ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಇಲ್ಲ. ಬಂಕ್ಗಳನ್ನೇ ಕ್ಲೋಸ್ ಮಾಡಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ ಈಗ. ಹಾಗಾಗಿ ಜನ ಸಾಹಸವನ್ನ ಪಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಪಡ್ಕೊಳ್ಳೋದಿಕ್ಕೆ. 1 ಅವರ್ ಆಯ್ತು ಈಗ, ಅವಾಗಿಂದ ವೇಟ್ ಮಾಡಕತ್ತಿ. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾಂದಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗು, ಯಾವ ಥರ ಏನು ಮಾಡೋದು? ಇನ್ನೇನು ಮನೆಯಲ್ಲೇ ಕುಂಡುವಂಥ ಪರಿಸ್ಥಿತಿ ಬರ್ಬೋದು ಆಂಬುಲೆನ್ಸ್ ಇದೆ. ಯಾಕೋ ಈ ಥರ ರಶ್ಯಾಗಳು ಎಲ್ಲ ನಿನ್ನೆ ಮಣ್ಣಿಂದ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಪೆಟ್ರೋಲ್ ಪಂಪ್ ಸಿಗ್ತಾ ಇತ್ತು. ಈಗ ನೋಡಿದ್ರೆ 1 ಅವರ್ ಆದರೂ ನಂಬರು ಕ್ಯೂದಲ್ಲಿ ನಿಂತ್ಬಿಟ್ಟು ಹಚ್ಬೇಕು. ಅದು ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇದೆ, ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇಲ್ಲ. ಈ ಥರ ಆಗಿಬಿಟ್ರೆ ಕೆಲಸ ಬಿಟ್ಟು ಮನೇಲಿ ಕೊಡಿರ್ಬೇಕಾಗತ್ತೆ. ಯಾವುದು ಈ ವಾರ ನಿರ್ದಿಂದ ಸಮಸ್ಯೆಗಳು ಭಾಳ ಅಂದರೆ ತುಂಬ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತದೆ. ಇವಾಗಲೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ನಮಗೆ. ಸರ್ಕಾರ ಏನು ಇದನ್ನೆಲ್ಲ ಆದಷ್ಟು ಮಟ್ಟಿಗೆ ಜಲ್ದಿ ಇದನ್ನು ಕ್ಲಿಯರ್ ಮಾಡ್ಬೇಕಂತ ಒಂದು ವಿಚಾರ ಇರುತ್ತೆ. ಪೆಟ್ರೋಲ್ ಲೈಕ್ ನೈಟ್ ಇಂತ್ರನೇ ಎಲ್ಲರೂ ಕ್ಯೂ ಹಚ್ಚಿ ಪೆಟ್ರೋಲ್ ತಗೊಂಡ್ ಹೋಗತ್ತಾರ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಯಾವ ಪೆಟ್ರೋಲ್ ಬಂಕ್ ಹೋದ್ರು ಫುಲ್ ಕ್ಯೂ ಇರ್ತೈತಿ ಎಲ್ಲ ಕಡೆ. ಈಗ ನಮ್ ಬೆಳಿಗ್ಗೆ ಹಿಂಗ ಆಫೀಸಿಗೆ ಹೋಗೋರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತೈತಿ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಲೈಕ್ ಫುಲ್ ಕ್ಯೂ ನೈಟ್ ಎಲ್ಲ ಹಚ್ಚಿನೂ ವಾಪಸ್ ಹೋಗ್ಬೇಕಾದ್ರೂ ಫುಲ್ ಕ್ಯೂ ಇರ್ತೈತಿ. ಬೆಳಿಗ್ಗೆ ಬರ್ಬೇಕಾದ್ರೂ ಕ್ಯೂ ಇರ್ತೈತಿ. ಮತ್ ಕೆಲವೊಂದ್ ಕಡೆ ಪೆಟ್ರೋಲೇ ಇಲ್ಲ ಅನ್ನಕತ್ತಾರ. ಹಿಂಗಾಗಿ ನಮಗೆ ಆಫೀಸಿಗೆ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗತ್ತೆ. ಒಂದೊಂದ್ ಕಡೆ ಅಷ್ಟೇ ಪವರ್ ಪೆಟ್ರೋಲ್ ಹಾಕ್ತಾರ, ಅದು ಕಮ್ಮಿ ಐತಿ. ಬಟ್ ಎಲ್ಲಿನೂ ಪೆಟ್ರೋಲ್ ಸಿಗತ್ತೇ ಇಲ್ಲ. ಎಲ್ಲ ಪೆಟ್ರೋಲ್ ಬಂಕ್ದಾಗೂ ಹಿಂಗೆ ಹೇಳತ್ತ. ಇದು ಗೌರ್ಮೆಂಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಗ್ಯಾಸ್ ಸಮಸ್ಯೆ ಆಯ್ತು, ಈಗ ಪೆಟ್ರೋಲ್ ಡೀಸೆಲ್ಗೂ ಕೂಡ ಅಲ್ಲಿ ಆತಂಕ ಎದುರಾಗಿದೆಯಾ? ಬಂಕ್ಗಳಲ್ಲಿ ಸಿಗ್ತಾ ಇಲ್ವಾ ಪೆಟ್ರೋಲ್ ಡೀಸೆಲ್? ಜನ ವದಂತಿಯಿಂದ ಬಂದಿರೋದಾ ಅಥವಾ ನಿಜವಾಗ್ಲೂ ಕೂಡ ಅಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ವಾ? ಯಾಕೆ ಹೊಡೆದಾಡ್ಕೊಳ್ತಾ ಇದ್ದಾರೆ ಗ್ರಾಹಕರು? ನವಿತಾಜ, ನಿನ್ನೆ ಸಂಜೆಯಿಂದಲೂ ಕೂಡ ಬೆಳಗಾವಿ ನಗರದಾದ್ಯಂತ ಒಂದು ವದಂತಿ ಹರಡಿದೆ. ಪೆಟ್ರೋಲ್ ಇನ್ನು 3-4 ದಿನಗಳ ಬಳಿಕ ಸಿಗಲ್ಲ ಅಂತಕ್ಕಂಥ ವದಂತಿ. ಈ ವದಂತಿ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಜಮಾಯಿಸಿಕೊಂಡಿದ್ದಾರೆ. ಈ ಮೊದಲು 100-200 ರೂಪಾಯಿ 500 ರೂಪಾಯಿ ಹಾಕಿರುವಂತಹ ಗ್ರಾಹಕರು ಈಗ ಇಡೀ ತಮ್ಮ ಟ್ಯಾಂಕ್ ಅನ್ನ ಭರ್ತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಮನೆಯಲ್ಲಿದ್ದಂತಹ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲೂ ಕೂಡ ಪೆಟ್ರೋಲ್ ಅನ್ನ ಸ್ಟಾಕ್ ಮಾಡ್ತಾರೆ. ಹೀಗಾಗಿ ಕೃತಕ ಸಮಸ್ಯೆ ಉದ್ಭವಿಸಿರ್ತಕ್ಕಂಥದ್ದು. ಅನೇಕ ಪೆಟ್ರೋಲ್ ಬಂಕ್ಗಳು ಬೆಳಗ್ಗೆ ಅಷ್ಟೊತ್ತಲ್ಲೇ ಖಾಲಿಯಾಗಿವೆ. ಹೀಗಾಗಿ ಜನ ಮತ್ತಷ್ಟು ಪ್ಯಾನಿಕ್ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಈ ಕುರಿತಂತೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರೂ ಕೂಡ ಆತಂಕಕ್ಕೆ ಪಡುವಂತಹ ಅಗತ್ಯ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಗ್ಯಾಸ್ ಆಗಿರ್ಬೋದು, ಹಾಗೇನೆ ಈ ಪೆಟ್ರೋಲ್ ಬಗ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಇನ್ನು ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಮುಂದೆ
ಪೆಟ್ರೋಲ್ ಬಂಕ್ಗಳ ಮುಂದೆ ಗ್ರಾಹಕರು ಬಂದು ನಿಲ್ತಾ ಇದ್ರೆ ಗ್ರಾಹಕರು ಹೊಡೆದಾಡುವ ಹಂತಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು. ಬೆಳಗಾವಿಯ ರಾಮದೇವ್ ಪೆಟ್ರೋಲ್ ಬಂಕ್ ಆಗಿರ್ಬೋದು ಮತ್ತು ಅಜಂ ನಗರ ಪೆಟ್ರೋಲ್ ಬಂಕ್ ಬಳಿಯಲ್ಲಿ 2 ಗಲಾಟೆಗಳು ನಡೆದಿವೆ. ಪೆಟ್ರೋಲ್ ಹಾಕಕ್ಕೆ ಬಂದಂತಹ ಗ್ರಾಹಕರು ಕ್ಯೂ ಸಂಬಂಧಪಟ್ಟಂತೆ ಹೆಲ್ಮೆಟ್ ನಿಂದ ಹೊಡೆದಾಡಿಕೊಂಡಂತಹ ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಇದು ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಈಗ ಈ ರೀತಿ ಆತಂಕ ಸೃಷ್ಟಿ ಆಗ್ತಕ್ಕಂಥದ್ದು. ಈಗಾಗಲೇ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ರು ಕೂಡ ವಾಟ್ಸಪ್ ಗಳಲ್ಲಿ ಈ ರೀತಿಯ ವದಂತಿಯನ್ನ ಹರಡಿಸಲಾಗ್ತಾ ಇದೆ. ವದಂತಿ ಹರಡಿಸೋರ ವಿರುದ್ಧವೂ ಕೂಡ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಸದ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನವಿತಾ ಜೈನ್. ಚಂದ್ರಕಾಂತ್, ಈಗ ಅವೇರ್ನೆಸ್ ಮೂಡಿದ್ರು ಕೂಡ ಜನರು ಇನ್ನೂ ಕೂಡ ಅದೇ ರೀತಿಯಾಗಿ ಯಾವ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಿದೆ ಅದನ್ನ ಆ ರೀತಿಯಾಗಿ ತುಂಬಿಸ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರಾ? ಅಟ್ಲೀಸ್ಟ್ ಈಗಾದ್ರೂ ಸ್ವಲ್ಪ ಕಡಿಮೆ ಆಗಿದೆಯಾ? ನವಿತಾ ಜೈನ್, ನಿನ್ನೆ ರಾತ್ರಿ ಸುಮಾರು 9 ಗಂಟೆ ನಂತರದಲ್ಲಿ ಈ ರೀತಿ ಆತಂಕಗಳು ಆರಂಭವಾಗಿರ್ತಕ್ಕಂಥ. ನಿನ್ನೆ ರಾತ್ರಿ 9 ಗಂಟೆಯಿಂದ ಇದುವರೆಗೂ ಕೂಡ ನಿಂತಿಲ್ಲ. ಯಾಕಂದ್ರೆ ಇದ್ದಂತ ಪೆಟ್ರೋಲ್ ಎಲ್ಲವೂ ಕೂಡ ಖಾಲಿ ಆಗುವಂತಕ್ಕೆ ಕೂಡ ಗ್ರಾಹಕರು ಪೆಟ್ರೋಲ್ ಬಂಕ್ಗಳ ಮೇಲೆ ಬಂದು ನಿಲ್ಲುವಂತ ಪ್ರಕ್ರಿಯೆಗಳು ಮುಗಿದಿಲ್ಲ. ಈಗ ಜಿಲ್ಲಾಧಿಕಾರಿಗಳು ಒಂದ್ ಕಡೆ ಸ್ಪಷ್ಟನೆ ಕೊಟ್ರೆ, ಮತ್ತೊಂದು ಕಡೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕೂಡ ಇನ್ನೂ ಕೆಲ ಜನ ಇದ್ದಾರೆ. ಮತ್ತು 1 ಗಂಟೆಗೆ ಅಂದ್ರೆ ಪ್ರಮುಖವಾಗಿ ಇಡೀ ಉತ್ತರ ಕರ್ನಾಟಕಕ್ಕೆ ಇಂಡಿಯನ್ ಆಯಿಲ್ ಸಪ್ಲೈ ಮಾಡುವಂತಹ ಮುಖ್ಯ ಏಜೆನ್ಸಿ ಇರ್ತಕ್ಕಂಥದ್ದು ಬೆಳಗಾವಿಯ ದೇಸೂರು ಡಿಪೋದಿಂದಲೇ ಒಂದು ಪೆಟ್ರೋಲ್ ಸಪ್ಲೈ ಆಗುತ್ತೆ. ಇಷ್ಟಾದ್ರೂ ಕೂಡ ಇಲ್ಲಿ ಆತಂಕ ಇರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಆಭರಣ ಪ್ರಿಯರು ಖುಷಿ ಆಗಿದ್ರು, ಆದ್ರೆ ಇದೀಗ ಆಭರಣ ಪ್ರಿಯರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗಿದೆ. ನಿನ್ನೆ ಬಹಳ ಖುಷಿ ಆಗಿದ್ರು ಆಭರಣ ಪ್ರಿಯರು, ಚಿನ್ನ ಖರೀದಿದಾರರು, ಬೆಳ್ಳಿ ಖರೀದಿದಾರರು, ನಮಗೆ ಇದು ಸೂಕ್ತ ಸಮಯ ಅಂತ ಹೇಳಿ. ಆದರೆ ಈಗ ಸ್ವಲ್ಪ ಶಾಕಿಂಗ್ ವಿಚಾರ, ಮತ್ತೆ ಬೆಲೆ ಏರಿಕೆಯ ಬಿಸಿ ಇದೆ. 22 ಕ್ಯಾರೆಟ್ನ ಚಿನ್ನ ನಿನ್ನೆ 12,435 ರೂಪಾಯಿ ಆಗಿತ್ತು. ಆದರೆ ಇವತ್ತು ಸ್ವಲ್ಪ ಏರಿಕೆಯಾಗಿದೆ. ಇವತ್ತು 12,865 ರೂಪಾಯಿ ಇದೆ. ಬೆಳ್ಳಿಯ ಬೆಲೆ ಕೆಜಿಗೆ 2,35,000ಕ್ಕೆ ಏರಿಕೆಯಾಗಿದ್ದು, ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದ್ದಂತೆ ಚಿನ್ನ ಬೆಳ್ಳಿಯ ದರದಲ್ಲಿ ಏರಿಕೆ ಆಗ್ತಾ ಇದೆ. ಬೆಳ್ಳಿಯ ದರ ನಿನ್ನೆ 2,30,000 ಇತ್ತು. ಜನವರಿಯಲ್ಲಿ ನೋಡಿದ್ರೆ 4,20,000ವರೆಗೂ ಕೂಡ ಹೋಗಿತ್ತು. ಆದರೆ ಏರಿಕೆ ಆಗ್ತಾ ಇದ್ದಾಗೆ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನಿನ್ನೆ ಬೆಳ್ಳಿ ದರದಲ್ಲಿ 2,30,000 ಇದ್ರೆ ಇವತ್ತು 2,35,000ಕ್ಕೆ ಏರಿಕೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಚಿನ್ನ ಖರೀದಿದಾರರು ಕೂಡ ಇಮಿಡಿಯೇಟ್ ಆಗಿ ಚಿನ್ನ ಬೆಳ್ಳಿ ತೆಗೆದುಕೊಳ್ಳೋಣ ಅಂತ ಹೇಳಿ ಅಂಗಡಿಗಳ ಮುಂದೆ ಹೋಗ್ತಾ ಇದ್ದಾರೆ. ಅಂಗಡಿಗಳಿಗೆ ಹೋಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಪರ್ಚೇಸ್ ಮಾಡುವಂತವ್ರು ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿನ್ನದ ಅಂಗಡಿಗಳ ಮುಂದೆ ರಶ್ ಕೂಡ ಕಾಣಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಬದಲಾವಣೆಗಳು ಕೂಡ ಆಗುತ್ತೆ. ರೇಟ್ನಲ್ಲಿ ವೇರಿ ಆಗ್ತಾನೆ ಇರುತ್ತೆ. ಇವತ್ತು ಬದಲಾವಣೆ ಆಗಿರುವಂಥದ್ದು ಬೆಳ್ಳಿಯ ಬೆಲೆಯಲ್ಲಿ 5,000 ರೂಪಾಯಿ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಚಿನ್ನದ ಬೆಲೆಯಲ್ಲೂ ಕೂಡ ನಿನ್ನೆ 12,435ಕ್ಕೆ ಇದ್ದಿದ್ದಂತಹ ಬೆಲೆ ಇವತ್ತು 12,865 ರೂಪಾಯಿ ಏರಿಕೆ ಆಗೋವರೆಗೂ ಬಂದಿದೆ. ಹಾಗಾಗಿ ಮತ್ತೆ ನಾಳೆ ಜಾಸ್ತಿ ಆಗಬಹುದು ಅನ್ನುವಂತಹ ಆತಂಕ ಈಗ ಬೆಳ್ಳಿ ಮತ್ತು ಚಿನ್ನವನ್ನು ಖರೀದಿ ಮಾಡುವವರ ಗ್ರಾಹಕರಲ್ಲಿ ಕಾಣಿಸ್ತಾ ಇದೆ. ರಸ್ತೆ ಗುಂಡಿಗೆ ಡಾಂಬರ್ ಸಿಗ್ತಿಲ್ಲ, ಪೆಟ್ರೋಲ್ ಡೀಸೆಲ್ಗೆ ಅಭಾವ, ಯುದ್ಧದ ಹೊಡೆತಕ್ಕೆ ಆತ್ಮಹತ್ಯೆ, ಮಹಾಯುದ್ಧ ಸೈಡ್ ಎಫೆಕ್ಟ್. ಅಮೆರಿಕದ ಜೊತೆಯ ಮಾತುಕತೆಗೆ ಇರಾನ್ ಈಗ ಫೈನಲಿ ಒಪ್ಪಿಗೆಯನ್ನ ಕೊಟ್ಟಿದೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ ಅಲ್ಲೇ ಹಾಕೊಂಡಿದ್ರು 5 ದಿನಗಳ ಕದನ ವಿರಾಮ, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಯುದ್ಧ ಇಲ್ಲ ಅಂತ ಹೇಳಿ. ಆದರೆ ಅದನ್ನ ಇರಾನ್ ಒಪ್ಕೊಂಡಿರ್ಲಿಲ್ಲ. ಬೇಕಂತಾನೆ ಅಮೆರಿಕ ಈ ರೀತಿಯಾಗಿ ಮಾಡ್ತಾ ಇದೆ. ಅದಕ್ಕೆ ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ಹಾಗಾಗಿ ಇದೀಗ ಈ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ಒಪ್ಪಿಗೆ ಇಲ್ಲ, ನಮ್ಮ ಜೊತೆ ಯಾವುದೇ ಮಾತುಕತೆ ಆಗಿರ್ಲಿಲ್ಲ ಅಂತ ಇರಾನ್ ಹೇಳಿತು. ಬಟ್ ಇದೀಗ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವಂತಹ ಯತ್ನ ಸಕ್ಸಸ್ ಆದ ಹಾಗೆ ಕಾಣಿಸ್ತಾ ಇದೆ. ಟ್ರಂಪ್ ಷರತ್ತುಗಳಿಗೆ ಓಕೆ ಅಂತಾರ ಖಮೇನಿ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಸಾವಿರಾರು ನೌಕಾಪಡೆ ಜಮಾವಣೆಗೆ ಇರಾನ್ ಹೆದರುತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಕೂಡ ಇಲ್ಲಿ ಇದೆ. ಈಗ ಒಂದು ಹಂತದಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಮಾಡಿದ್ದಾರೆ. ವೈಟ್ ಹೌಸ್ ಹಾಗೆಯೇ ಟೆಹರಾನ್ ನಡುವೆ ಮಾತುಕತೆ ನಡೆದಿದೆ. ಈಗ ಟ್ರಂಪ್ ಹಾಗೆಯೇ ಖಮೇನಿಯ ಜೊತೆ ನೇರ ಮಾತುಕತೆ ಆಗಬೇಕು. ಮಾತುಕತೆ ವೇಳೆ ಯುದ್ಧ ನಿಲ್ಲಿಸುವ ಬಗ್ಗೆ ಒಪ್ಪಂದ ಆಗುವಂತಹ ಸಾಧ್ಯತೆಗಳು ಇದೆ. ಮಾತುಕತೆಗೂ ಓಕೆ ಅನ್ನುವ ಮುಂಚೆ ಇಸ್ರೇಲ್ ಮೇಲೆ ಇರಾನ್ ಈಗ ದಾಳಿಯನ್ನ ಮಾಡಿದ್ದು, ಭೀಕರ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಟೆಲ್ ಅವೀವ್ನ ಹಲವು ಕಟ್ಟಡಗಳ ಮೇಲೆ ಇರಾನ್ ದಾಳಿಯನ್ನ
ಮಾಡಿದೆ. ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆ. ಕೊಲ್ಲಿಯುದ್ಧಕ್ಕೆ 5 ದಿನಗಳ ಅಲ್ಪ ವಿರಾಮ ಈಗಾಗಲೇ ನಿನ್ನೆನೇ ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಇಸ್ರೇಲ್ ನಡುವೆ ಸಂಧಾನ ಆಗತ್ತಾ? ಆದ್ರೆ ಟ್ರಂಪ್ ಈಗ ಕದನ ವಿರಾಮ ಘೋಷಣೆ ಮಾಡಿದ್ರಲ್ಲ, ಯಾಕೆ ಅನ್ನುವ ಪ್ರಶ್ನೆ ಇದೆ. ಈ ಒಂದು ಯುದ್ಧದಿಂದ ಜಾಗತಿಕವಾಗಿ ಏನೆಲ್ಲ ಪರಿಣಾಮ ಆಗಿದೆ, ಜಾಗತಿಕ ರಾಷ್ಟ್ರಗಳ ಮೇಲೆ ಯಾವೆಲ್ಲ ಎಫೆಕ್ಟ್ ಆಗಿದೆ, ಭಾರತಕ್ಕೆ ಕದನ ವಿರಾಮದಿಂದ ಏನು ಲಾಭ, ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತಾ, ತೈಲ ಬೆಲೆ ಇಳಿಯತ್ತಾ, ಗಲ್ಲಿಗೆ ಕೊಳ್ಳಿ ಇಟ್ಟಿದ್ದ ಗ್ಯಾಸ್ ಸಮಸ್ಯೆಗೆ ತೆರೆ ಬೀಳತ್ತಾ, ವ್ಯಾಪಾರ ಷೇರು ಮಾರುಕಟ್ಟೆ ಚೇತರಿಕೆಯಾಗತ್ತಾ, ಚಿನ್ನ ಬೆಳ್ಳಿ ದಾಖಲೆ ಕುಸಿತ ಮುಂದುವರಿಯತ್ತಾ? ಈ ಲಾಸ್ಟ್ ಲೈನ್ ಇದೆಯಲ್ಲ, ಇದು ನಮ್ಮ ಚಿನ್ನ ಬೆಳ್ಳಿ ಗ್ರಾಹಕರಿಗೆ ಖುಷಿ ಆಗುತ್ತೆ. ಹೀಗೆ ಯುದ್ಧ ಆಗಲಿ, ನಮಗೆ ಚಿನ್ನ ಬೆಳ್ಳಿಯ ಬೆಲೆ ಕಡಿಮೆ ಆಗುತ್ತೆ ಅಂತ. ಆದರೆ ಉಳಿದಂತೆ ಸಮಸ್ಯೆಗಳು ಕಂಟಿನ್ಯೂ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ನ್ಯೂಸ್ 18ನಲ್ಲಿ ಆರ್ಥಿಕ ತಜ್ಞರಿಂದ ಪಕ್ಕಾ ಮಾಹಿತಿ ಕೂಡ ಸಿಗುತ್ತೆ. ಚಿನ್ನ ಬೆಳ್ಳಿ ದಾಖಲೆಯ ಕುಸಿತ ಮುಂದುವರಿಯತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ವ್ಯಾಪಾರ ಆಗಿರ್ಬೋದು, ಷೇರು ಮಾರುಕಟ್ಟೆ ಚೇತರಿಕೆ ಕಾಣುತ್ತಾ? ನಿನ್ನೆ ಕಂಪ್ಲೀಟ್ ಆಗಿ ಡೌನ್ ಆಗಿತ್ತು ಷೇರು ಮಾರುಕಟ್ಟೆ. ಸೊ ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ತೈಲದ ಸಮಸ್ಯೆ ಆಗಿರ್ಬೋದು, ಈಗಾಗಲೇ ಪೆಟ್ರೋಲ್ನ ವಿಚಾರ ಹೇಳಿದ್ವಲ್ಲ, ಇವೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ಅದಕ್ಕೆಲ್ಲ ಇತಿಶ್ರೀ ಬೀಳುತ್ತಾ? ಭಾರತದ ಮೇಲೆ ಏನು ಎಫೆಕ್ಟ್ ಅಂತ ನೋಡೋದಾದ್ರೆ, ಕಚ್ಚಾ ತೈಲದ ಬೆಲೆ ಇಳಿಕೆ ಆಗೋದು, ಗ್ಯಾಸ್ ಹಾಹಾಕಾರಕ್ಕೆ ಬ್ರೇಕ್ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಷೇರು ಮಾರುಕಟ್ಟೆ ನಿನ್ನೆ ಕುಸಿದಿತ್ತು, ಆನಂತರ ಇಮಿಡಿಯೇಟ್ ಆಗಿ ಚೇತರಿಕೆ ಕೂಡ ಕಾಣ್ತು. ಇವತ್ತು ಕೂಡ ಚೇತರಿಕೆ ಆಗಿದೆ. ಸೊ ಷೇರು ಮಾರುಕಟ್ಟೆ ಚೇತರಿಕೆ ಆಗತ್ತೆ, ಇದರಿಂದಾಗಿ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಬೂಸ್ಟ್ ಸಿಕ್ಕಂತಾಗತ್ತೆ. ಇನ್ನು ಈ ಒಂದು ವಿಚಾರವನ್ನು ನಾವು ಗಮನಿಸಬೇಕೇನಂತ ಹೇಳಿದ್ರೆ, ಚಿನ್ನ ಬೆಳ್ಳಿಯ ವಿಚಾರದಲ್ಲಿ ಏನಾಗತ್ತೆ? ಚಿನ್ನ ಬೆಳ್ಳಿಯ ಬೆಲೆ ಮತ್ತಷ್ಟು ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದ ಮೇಲೆ ಭಾರತದ ಮೇಲೆ ಆಗ್ತಾ ಇರುವಂತಹ ಎಫೆಕ್ಟ್ಗಳು, ಆಮದು ಮತ್ತು ರಫ್ತು ವೆರಿ ವೆರಿ ಇಂಪಾರ್ಟೆಂಟ್. ಇದು ಈ ಉದ್ಯಮಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಈಗಾಗಲೇ ಆಮದು ಆಗದೆ ಭಾರತದಲ್ಲೇ ಉಳಿದಿರುವಂಥದ್ದು, ರಫ್ತಾಗಿ ಭಾರತಕ್ಕೆ ಬರದೇ ಇರುವಂಥದ್ದು, ಇದು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿದೆ. ಕೃಷಿ ಉತ್ಪನ್ನಗಳು, ಜವಳಿ ರಫ್ತು ಉತ್ತೇಜನ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹೂಡಿಕೆಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ. ಈಗಾಗಲೇ ಏನಾಗುತ್ತೆ ಅನ್ನುವಂತಹ ಆತಂಕದಲ್ಲೇ ಇನ್ವೆಸ್ಟರ್ಸ್ ಹೂಡಿಕೆಯನ್ನ ಮಾಡಿಲ್ಲ.